ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಜ್ಜಿನ ಮುಖ ತೊಳೆಯೋಕ್ಕೆ ನೀರು ಕೊಟ್ಟು ಅದು ಬಿಸಿನೀರು ಕೊಟ್ಟು ಬ್ರಷ್ಗೆ ಪೇಸ್ಟ್ ಹಾಕಿ ನಾನು ಅಜ್ಜಿಗೆ ಕೊಟ್ಟು ಅಲ್ಲಿಂದ ನಾನು ಜ್ಯೂಸ್ ಮಾಡೋಕ್ಕೆ ಏನೇನು ಐಟಮ್ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಅಜ್ಜಿಗೆ ಅದರಿಂದ ಜ್ಯೂಸ್ ಮಾಡಿ ಕೊಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಸೀದಾ ಇಲ್ಲಿಂದ ಹೋಗೋದು ಎಲ್ಲಿಗೆ ಅಂದರೆ ನಮ್ಮ ಲಂಬಾಣಿ ಜನರ ದೇವರಾದಂತಹ ಶ್ರೀ ಸದ್ಗುರು ಸೇವಾಲಾಲ್ ದೇವಸ್ಥಾನಕ್ಕೆ ನಾನಿವಾಗ ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮ ದೊಡ್ಡಪ್ಪನ ಮಗ ಗುಂಡ ಮತ್ತು ನನ್ನ ಜೊತೆ ನಮ್ಮ ಚಿಕ್ಕ ತಮ್ಮನೂ ಇದ್ದಾನೆ. ನಾವು ಮೂವರು ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನು ವಿಶೇಷ ಇದೆ ಅಂದರೆ, ಇವತ್ತು ದೇವಸ್ಥಾನದಲ್ಲಿ ಒಂದು ಕೆಂಡಾರ್ಚನೆ ಇದೆ. ಆ ಕೆಂಡಾರ್ಚನೆ ಮಾಡೋಕ್ಕಂತ ಹೋದ್ವಿ. ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ, ಎಲ್ಲ ಕೆಂಡ ತುಳಿದು ಬರೀ ಉಳಿಸಿರೋದು ಬೂದಿ ಮಾತ್ರ. ಹೆಂಗೋ ಬಂದಿದ್ದೀವಿ, ಇದನ್ನೇ ತುಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗಿ ಅಲ್ಲಿ ಕೈ ಮುಗಿದು ಇದೇ ದಾರಿಯಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. అవునరే ಓ ಅವನ್ರ ಹಂಗಾರ ಛೀ ಹಂಗೆ ಕೈ ಕಂಬಳ್ರಿ ಒಂತಿ ಚಟಾಕೋ ಓಯ್ ಪಕಡೇನ್ರಿ ರೆಡಿ ಇರೋವ್ರಾವ್ ದೇರ್ ಹತ್ರ ಭಕ್ತಿ ದೇರ್. ನೋಡಿದ್ರಲ್ಲ ಈ ಅಜ್ಜಿ ಯಾವ ರೀತಿ ನಡ್ಕೊಂಬಂತು. ನಾನು ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಲ್ಲಿ ಅದ್ರ ಒಳಗಡೆ ಅಂತ ಅಂದ್ಕೊಂಡೆ, ಆದರೂ ಧೈರ್ಯದಿಂದ ಹೊರಗಡೆ ಬಂತು ಅಜ್ಜಿ. ಇವನು ನಮ್ಮ ತಮ್ಮನೇ, ಇವನು ನಮ್ಮ ದೊಡ್ಡಪ್ಪನ ಮಗ. ಅವರು ಕೂಡ ಮಾಲೆ ಹಾಕಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ಮಾಲಾಧಾರಿಗಳು, ಸೇವಾಲಾಲ್ ಅವರ ಮಾಲಾಧಾರಿಗಳು. ಅವರು ಪ್ರಸಾದವನ್ನು ತಿಂದಾದ ನಾವು ಎಲ್ಲರೂ ಪ್ರಸಾದ ತಿನ್ನೋದು. ಇಲ್ಲಿ ಶ್ರೀ ಸದ್ಗುರು ಸೇವಾಲಾಲ್ರವರ ಒಂದು ಫೋಟೋವನ್ನು ಹೊರಗಡೆ ಇಟ್ಟಿದ್ದಾರೆ. ಏನು ಪೂಜೆ ಮಾಡಲಿಕ್ಕೆ ಜನರು ಬರ್ತಾರೆ, ಅವರು ಇಲ್ಲೇ ಪೂಜೆ ಮಾಡ್ಕೋಬೇಕು, ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕಷ್ಟೆ. ಇಲ್ಲಿ ಅಡುಗೆ ಮಾಡಿರುವಂತಹ ಎಲ್ಲ ಪಾತ್ರೆಗಳನ್ನು ಇಲ್ಲೇ ಇಟ್ಟಿದ್ದಾರೆ. ಇಲ್ಲಿಂದನೇ ಪ್ರಸಾದವನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ತುಂಬಿಕೊಂಡು ಅಲ್ಲಿ ಹೋಗಿ ಒಂದು ಪ್ರಸಾದವನ್ನು ಹಂಚ್ತಾ ಇದ್ದಾರೆ. ನೋಡ್ಬೋದು ನೀವು. ಇಲ್ಲಿ ಏನು ಮಾಡೋದು ಅಂದರೆ, ಇದು ಪ್ರಸಾದ ಏನು ಸ್ವಾಮಿಗಳು ತಿಂತಾ ಇದ್ದಾರೆ, ಭಾಯಿಗಳು ತಿಂತಾ ಇದ್ದಾರೆ, ಅವ್ರದ್ದೆಲ್ಲ ಮುಗಿದಾದ್ಮೇಲೆ ನಾವು ಒಂದು ಪ್ರಸಾದವನ್ನು ತಿನ್ನಬೇಕು. ಅದಕ್ಕಿಂತ ಮುಂಚೆ ಒಳಗಡೆ ಹೋಗಿ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರೋಣ. ಬನ್ನಿ ನನ್ನ ಜೊತೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಶ್ರೀ ಸದ್ಗುರು ಸೇವಾಲಾಲ್ ಅವರ ಮಹಾರಾಜರವರ ಒಂದು ಮೂರ್ತಿ ಇದೆ ಪಕ್ಕದಲ್ಲೇ. ಮರಿಯಮ್ಮ ದೇವಿಯವರ ಮೂರ್ತಿನೂ ಪಕ್ಕದಲ್ಲೇ ಇದೆ. ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಜನರೆಲ್ಲರೂ ಕೂಡ ಪ್ರಸಾದವನ್ನು ತಿನ್ನಲಿಕ್ಕೆ ಕೂತಿದ್ರು. ನಾನು ಕೂಡ ಹೋಗಿ ಕೂತ್ಕೊಳ್ಳೋಣ ಅಂತ ಜಾಗ ನೋಡಿದೆ. ಜಾಗ ಎಲ್ಲ ಫುಲ್ಲಾಗಿತ್ತು. ನಮ್ಮ ತಮ್ಮಂದಿರು ಇಬ್ಬರು ಅಲ್ಲೇ ಕೂತಿದ್ದಾರೆ ನೋಡಿ. ಚಿಕ್ಕ ಸೇವಾಲಾಲ್ ಮಹಾರಾಜ್ ಇವರಿಬ್ಬರು ಯಾವ ರೀತಿ ಕೂತಿದ್ದಾರೆ ನೋಡಿ. ನನ್ನ ಕಡೆ ನೋಡಿದ್ರೆ ಬೈತಾರೆ ಅಂತ ಆ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ನೋಡಿದ್ರೆ ಬೇರೆ ಊರಿಂದ ಭಾಯಿಗಳು ತುಂಬ ಜನರು ಬಂದಿದ್ದರು, ಮಾಲೆಧಾರಿಗಳು. ನಮ್ಮೂರಿಗೆ ಬಂದು ಒಂದು ಸಲ ವಿಸಿಟ್ ಮಾಡೇ ಹೋಗೋದು ಎಲ್ಲರೂ ಕೂಡ. ಯಾರೇ ಆದರೂ ಕೂಡ ಸ್ವಲ್ಪ ಜನ, ಕೆಲವರು ಬರ್ತಾರೆ, ಕೆಲವರು ಹಂಗೆ ಹೋಗ್ಬಿಡ್ತಾರೆ. ಇಲ್ಲಿ ಬೇರೆ ಊರಿಂದ ಬಂದಿದ್ದಾರೆ, ಇವರಿಗೆ ಸ್ವಾಗತವನ್ನು ಮಾಡ್ತಾರೆ ನಮ್ಮ ಭಾಯಿಗಳು. ಇವರಿಗೂ ಕೂಡ ಒಂದು ಪ್ರಸಾದವನ್ನು ನೀಡಿ ಇಲ್ಲಿ ಸ್ವಲ್ಪ ಹೊತ್ತು ಒಂದು ಭಜನೆಯನ್ನು ಮಾಡಿ ಅಲ್ಲಿಂದ ಅವರು ಮನೆಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಶ್ರವಣಮಂಡಪ ಕೊಪ್ಪ ಹೋಗ್ತಾರೆ ಇಲ್ಲಿಂದಾನೆ.
ದೇವಸ್ಥಾನದಲ್ಲಿ ಎಲ್ಲ ಭಜನೆ ಎಲ್ಲ ಮುಗಿಸ್ಕೊಂಡು ನಾವು ಕ್ರಿಕೆಟ್ ಆಡಲಿಕ್ಕೆ ಫೀಲ್ಡ್ ಹತ್ರ ಬಂದಾಗ ಅಲ್ಲಿ ಕ್ರಿಕೆಟ್ ಬಿಟ್ಟು ಎಲ್ಲರೂ ವಾಲಿಬಾಲ್ ಆಡ್ತಾಯಿದ್ರು. ವಾಲಿಬಾಲ್ ಆಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮಗೆ ಆಡಕ್ಕೆ ಬರದೇ ಇದ್ದರೂ ಕೂಡ ಅದನ್ನು ನೋಡಬೇಕು ಅನ್ನೋ ಒಂದು ಉತ್ಸಾಹ ಹುಮ್ಮಸ್ಸು ಅಲ್ಲಿ ಬರುತ್ತೆ. ಇಲ್ಲಿ ನೋಡಿದ್ರೆ ಆಡೋಕ್ಕಿಂತ ಜಾಸ್ತಿ ಬೈಗಳನ್ನೇ ಬರ್ತಾ ಇದೆ. ಯಾವ ರೀತಿ ಆಡ್ತಾ ಇದ್ದಾರೆ ನೋಡಿ. ಈ ರೀತಿ ಆಟವನ್ನು ನೋಡಿ ನಾವು ಎಂಜಾಯ್ ಮಾಡಿ ಇಲ್ಲಿಂದ ನಾವು ಸೀದಾ ಮನೆಗೆ ಹೋಗ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.